ಮಾತು, ಏಳನೇ ಮಾತು, ತಂದೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ದೇವರು ಆಡಿದ ಏಳನೇ ಮಾತು. ಕೀರ್ತನೆಯಿಂದ ಆತನನ್ನು ಸ್ತುತಿಸಿ. ನೋಡಿದ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ, ನೋಡಿದ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ, ನಿತ್ಯ ಬೇಡುವ ಶರಣರ ಕಾಯುವ ಶಿಲುಬೆ, ಕಾಯುವ ಶಿಲುಬೆ, ನೋಡಿದ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ, ಪಾಪದ ಬಂದಿಗ ನೋಡು, ಬೇಗ ನೋಡು, ಪಾಪದ ಬಂದಿಗ ನೋಡು, ಬೇಗ ನೋಡು, ನಿನ್ನ ಶಾಪಗಳೆಲ್ಲವ ಹೊತ್ತನು ನೋಡು, ಹೊತ್ತನು ನೋಡು, ನೋಡಿದ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ, ಯೇಸು ಪ್ರಾಣ ಬಿಡದೆ ಹೋಯಿತು, ದೋಷ ಹೋಯಿತು, ಯೇಸು ಪ್ರಾಣವ ಬಿಡದೆ ಹೋಯಿತು, ದೋಷ ಹೋಯಿತು, ನಿನ್ನ ಸಾಧನರು ಪಾಪ ಹರಿಯುತ್ತಾ ಹೋಯಿತು, ಹರಿಯುತ್ತಾ ಹೋಯಿತು, ನೋಡಿದ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ, ಲೋಕಾಚಾರವು ಶಕ್ತಿ ಕೊಡದು, ಮುಕ್ತಿ ಕೊಡದು, ಲೋಕಾಚಾರವು ಶಕ್ತಿ ಕೊಡದು, ಮುಕ್ತಿ ಕೊಡದು, ಸತ್ಯ ಲೋಕೇಶ ಕ್ರಿಸ್ತನ ಕರುಣವಂ ಪಡೆದು, ಕರುಣವಂ ಪಡೆದು, ನೋಡಿದ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ, ನಿನ್ನನ್ನು ಕೆಡಿಸಲು ಮರಣ, ಘೋರ ಮರಣ, ನಿನ್ನನ್ನು ಕೆಡಿಸಲು ಮರಣ, ಘೋರ ಮರಣ, ದೇವ ದಾತನ ಚರಣ, ದಾತನ ಚರಣ, ನೋಡಿದ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ, ಸಂದೇಹ ಪಡಬೇಡ ಜೀವ, ಕೆಟ್ಟ ಜೀವ, ಸಂದೇಹ ಪಡಬೇಡ ಜೀವ, ಕೆಟ್ಟ ಜೀವ, ಭವ್ಯ ಸುಂದರವಾದ ನಿನಗುಂಟು ಭಾವ, ನಿನಗುಂಟು ಭಾವ, ನೋಡಿದ ಕ್ರಿಸ್ತನ ಶಿಲುಬೆ, ಎಂಥ ಶಿಲುಬೆ. ಚಿಕ್ಕ ಪ್ರಾರ್ಥನೆ ಮಾಡೋಣ. ತಂದೆ ಅಪ್ಪ ಯೇಸುವೆ, ಆರನೇ ಮಾತೆಲ್ಲ ಅತಿ ಉತ್ತಮವಾಗಿ ನಡೆಸಿ ಸ್ವಾಮಿ. ಏಳನೇ ಮಾತಿಗಾಗಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಯೇಸಪ್ಪ. ತಂದೆ ಯೇಸುವೆ, ಏಳನೇ ಮಾತು, ತಂದೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ಅಂತೇಳಿ ನೀನು ಮಹಾಧ್ವನಿಯಿಂದ ಕೂಗಿದ್ದಕ್ಕಾಗಿ ಸ್ತೋತ್ರ ಯೇಸಪ್ಪ. ಈ ವಾಕ್ಯವು ನೀನಾಗಿ ನಡೆಸಿ ಯೇಸಪ್ಪ ಮುಂದೆ ತಂದೆ. ಅಪ್ಪ ಪವಿತ್ರ ಆತ್ಮ ದೇವರೇ, ನಮ್ಮನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ ತಂದೆ. ಆಮೇಲೆ ಹಲ್ಲೆಲೂಯ. ನಾವು ಕೊನೆಯದಾಗಿ ಏಳನೇ ಮಾತು ಲೋಕನ ಬರೆದ ಸುವಾರ್ತೆ 23:46 ವಚನದಲ್ಲಿ ನೋಡುತ್ತೇವೆ. ದೇವರು ತಂದೆಗೆ, ತಂದೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಡುತ್ತೇನೆ. ಇಲ್ಲಿ ದೇವರು ಬಂದ ಎಲ್ಲ ಕಾರ್ಯವನ್ನು ಮುಗಿಸಿ
ಆತನು ಹೇಳಬೇಕಾದ ಎಲ್ಲ ಕಾರ್ಯಗಳು ಏನೇನು ಫುಲ್ಫಿಲ್ಮೆಂಟ್ ಇತ್ತು, ಏನೇನು ಕಾರ್ಯಗಳಿತ್ತು ಎಲ್ಲ ಮುಗಿಸಿ ತಂದೆಗೆ ಏನು ಮಾಡಿದ್ರು ವಿಜ್ಞಾಪನೆ, ನನ್ನ ಆತ್ಮ ನಿನ್ನ ಕೈಗೊಪ್ಪಿಸ್ತೇನೆ, ನನ್ನ ಪ್ರಾಣ ನಿನ್ನ ಕೈಗೊಪ್ಪಿಸ್ತೇನೆ ಅಂತ ಹೇಳಿಲ್ಲ ದೇವರು. ನನ್ನ ಆತ್ಮ ನಿನಗಂದ್ರೆ ನಾನು ಜೀವಿತವಾಗಿ ಇದ್ದಿದೆ ಅಂತ ಹೇಳ್ತಾ ಇದ್ದಾನೆ ದೇವರು. ಆತ್ಮ ಒಪ್ಪಿಸ್ತಾ ಇದ್ದಾನೆ, ಆತನ ದೇಹ ಒಪ್ಪಿಸ್ತಾ ಇಲ್ಲ, ಆತ್ಮ ಒಪ್ಪಿಸ್ತೇ ಅಂತ ಹೇಳ್ತಾರೆ. ಅದಕ್ಕೆ ಅದೇ ದೇಹದಿಂದ ದೇವರು ಮತ್ತೆ ಎದ್ದು ಬಂದಿದ್ದಾನೆ. ಆಮೇಲೆ ಹಲ್ಲೆಲೂಯ. ನಾವು ನೋಡ್ತೇವೆ ಗಂಟೆ 3 ಗಂಟೆ ಆದಾಗ ದೇವರನ್ನು ಆ ಒಂದು ಶಬ್ದದಿಂದ ಕೂಗಿ ಹೇಳ್ತಾನೆ, ತಂದೆ ನನ್ನ ಆತ್ಮ ನಿನಗೆ ಒಪ್ಪಿಸ್ತೇ ಅಂತ. ಹಾಗಾಗಿ ಮಧ್ಯಾಹ್ನದಿಂದ 3 ಗಂಟೆವರೆಗೆ ಆ ಊರಿನ ಮೇಲೆ ಏನಿತ್ತು, ಕತ್ತಲೆ ಕವಿದಿತ್ತು, ಸೂರ್ಯವು ಕಾಣುತ್ತಾ ಇರದಿದ್ದಿಲ್ಲ. ಯಾಕಂದ್ರೆ ದೇವರ ಮಗನಿಗೆ ಆದ ಆ ಕಾರ್ಯವನ್ನು ನೋಡಿ ದೇವರು ಬಹಳ ನೊಂದುತ್ತಾನೆ. ಯಾಕಂದ್ರೆ ಈ ಪಾಪಿಗಳಿಗೋಸ್ಕರ ನನ್ನ ಮಗನಿಗೆ ಫಲ ಕೊಟ್ಟಲ್ಲ ಅಂತ ಆತನ ನೊಂದು ಏನ್ ಮಾಡ್ತಾನ, ಈ ಕಾರ್ಯ ಮಾಡ್ತಾನ. ಆತನು ಹೇಳಿದ ಪ್ರವಾದನೆ ನೆರವೇರುತ್ತದ. ಏನಾಗ್ತದ, ಹಳೆ ಒಣಗೆ ಬರ್ದಿದ್ದು ಆ ಪರ್ದಯನದ ಮೇಲಿಂದ ಕೆಳಗೆ ಸೇರಿತು ಅಂತ ನೋಡ್ತೀವಿ. ಅವಾಗ ದೇವರು ತನ್ನ ಆತ್ಮವು ಆತನನ್ನು ಒಪ್ಪಿಸಿದಾಗ ನಾವು ಅದೇ ರೀತಿ ಕೀರ್ತನೆಯಲ್ಲಿ ನೋಡ್ತೇವೆ, ನೀನೇ ನನಗೆ ಆಧಾರವೇ, ನನ್ನ ಆತ್ಮವು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಯೆಹೋವನೇ ನಂಬಿಕೆ ಉಳ್ಳ ದೇವರು ನನ್ನನ್ನು ವಿಮೋಚಿಸು. ಅಂದ್ರೆ ವಿಮೋಚಿಸೋದ್ರೆ ಯಾರಲ್ಲತನ, ದೇವರು ಯೆಹೋವನೊಬ್ಬನೇ ಏನನ ನಂಬಿಗಸ್ತನದ. ಆತನಿಗೆ ಏನಲ್ಲತನ, ನನ್ನ ಆತ್ಮ ವಿಮೋಚಿಸ್ತಾನಂದ್ರ ಯಾವಾಗ ಎದ್ದೇಳ್ತಾನೆ ಇರ್ತದ, ಅದಕ್ಕೆ ಮರಣ ಇಲ್ಲ. ಆದರೆ ದೇವರು ತನ್ನಂತ ಇಚ್ಛೆದಿಂದ ಈ ಲೋಕಕ್ಕೆ ಬಂದಿದ್ದಾನೆ. ಯಾರು? ಯೇಸು ಕ್ರಿಸ್ತ ಬಂದು ಎಲ್ಲ ಕಾರ್ಯಗಳು ಫುಲ್ಫಿಲ್ ಮಾಡ್ದ. ಆತನ ತಂದೆಗೂ ಎಲ್ಲೂ ನೋವಾಗದಂತೆ ನಡ್ಕೊಂಡ. ಯಾಕಂದ್ರೆ ದೇವರ ಚಿತ್ತವೇನಿತ್ತು ಆ ಚಿತ್ತವನ್ನೇ ನೆರವೇರಿಸ್ತಾ ಬಂದಿ. ಆ ಲೋಕದಲ್ಲೇ ಕತ್ತಲು ತುಂಬಿತ್ತು, ಪರ್ದ ಹರಿತು, ಎಲ್ಲ ಆಯ್ತು. 3 ಗಂಟೆ ಆಯ್ತು ದೇವರಿಗೆ. ಅವಾಗ ಆತನು ಬಂದಿದ್ದ ಕಾರ್ಯ ಮುಗ್ದಿ ಏನಂತನ, ನನ್ನ ಆತ್ಮ ನಿನಗೆ ಒಪ್ಪಿಸ್ತಾ ಇದ್ದೆ ದೇವರೇ ಅಂತನ. ಇದು ಮಾತು ನಾವು ನೋಡುವಾಗ ಯೋನು ಬರೆದ ಸುವಾರ್ತೆ 10 ಮತ್ತು 17, 18 ವಚನದಲ್ಲಿ ಪೂರ್ಣವಾಗಿ ಸ್ಪಷ್ಟವಾಗಿ ಬರೆದಿದೆ. ನಾನು ತಿರುಗಿ ಪಡ್ಕೊಳ್ಳುತ್ತೇನೆ ಎಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ನೋಡಿ ದೇವರು ಏನಂತನ, ನಾನು ತಿರುಗಿ ಪಡ್ಕೊಳ್ತೇನೆ. ಯಾವ ವಿಶ್ವಾಸದಿಂದ? ದೇವರ ಹತ್ರ ಆತನ ಅಷ್ಟು ಅನ್ಯೋನ್ಯತೆ, ಅಂದ್ರೆ ದೇವರ ಸಮ್ಮುಖ, ದೇವರ ಪ್ರತಿರೂಪವಾಗಿ ಯೇಸು ಬಂದಿದೆ ಅಲ್ಲಿಗೆ. ಆ ಯೆಹೋವ ದೇವರೇ ಈತನಾಗಿದೆ ಯೇಸು ಕ್ರಿಸ್ತನು. ಆತನಿಗೆ ಏನದ, ನನ್ನ ಆತ್ಮ ನಾನು ಹಿಂಗೆ ಪಡ್ಕೋತೀನಿ ಅಂತೇಳಿ ಭರೋಸದಿಂದ ಹೇಳ್ತಾನೆ. ಯಾರು ಭರೋಸೆ? ಯಾರು ಕೊಡಲ್ಲ. ಆದರೂ ನಿಮಿತ್ತವಾಗಿ ತಂದೆ ನನ್ನನ್ನು ಪ್ರೀತಿಸ್ತಾನೆ. ತಂದೆ ಯಾಕೆ ಪ್ರೀತಿಸ್ದ? ಆತನ ಎಲ್ಲ ಕಾರ್ಯಗಳು ನೆರವೇರಿಸ್ದ. ಆತನ ಏನೇನು ಕಾರ್ಯಗಳು ಹೇಳಿದಾವ ಎಲ್ಲ ಕಾರ್ಯಗಳು ಏನ್ ಮಾಡ್ದ, ಫುಲ್ಫಿಲ್ ಮಾಡ್ದ. ಆತನ ಬಂದಿದ್ದ ಒಡಂಬಡಿಕೆ ಏನಿತ್ತು ಆ ಕೆಲಸ ಫುಲ್ಫಿಲ್ಮೆಂಟ್ ಮಾಡ್ದ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು. ನೋಡಿ ದೇವರು ತನ್ನನ್ನೇ ಮಾತಾಡ್ತ, ನನ್ನ ಪ್ರಾಣ ಏನದ ನನ್ನಿಂದ ಯಾರು ತೆಗೆಯಲರು. ನೋಡ್ರಿ ಇಲ್ಲಿ ಯಾರು ಸಾಯ್ಲತ್ತಾರ? ಏನಿಲ್ಲ. ನಮ್ಮ ಪಾಪಗಳಿಗೋಸ್ಕರ ಪಾತಾಳದಲ್ಲಿ ಲೋಕದಲ್ಲಿ ಹೋಗಿ ಆ ಪಾತಾಳದ ದ್ವಾರವನ್ನು ಬೀಗದ ಕೈ ತರುವುದಕ್ಕಾಗಿ ಕಾರ್ಯ ನಡೆಸಿದ. ಲಾಸ್ಟ್ನೇದು ಏನ್ ಮಾಡಿದ? ನನ್ನ ಆತ್ಮ ಒಪ್ಪಿಸ್ತೇಲತ್ತ, ನನ್ನ ಪ್ರಾಣ ನನ್ನ ದೇಹ ಒಪ್ಪಿಸ್ತೇ ಅಂದಿಲ್ಲ ದೇವರು. ನನ್ನ ಆತ್ಮ ಒಪ್ಪಿಸ್ತೇ. ಆತ್ಮ ಎಲ್ಲಿ ಹೋಗಿ ಕಾರ್ಯ ಮಾಡಿದ? ಪಾತಾಳದ ಬೀಗವನ್ನು ಹಿಡ್ಕೊಂತಂದ ದೇವರು. ಅದಕ್ಕ ಆ ಗೇಟ್ ಒಳಗಾಗದ ಸೈತಾನಿಗೆ ಅಧಿಕಾರ ಕೊಟ್ಟಿಲ್ಲ. ಯಾವಾಗ ನೀ ಯೇಸುವಿನ ಹೆಸರು ಹೇಳ್ತಿ ಆ ದುರಾತ್ಮ ನಿಲ್ಲುಕ ಚಾನ್ಸ್ ಇಲ್ಲ. ಮಾತ್ರ ಇದೇ ದೇವರು ತನ್ನ ಆತ್ಮ ತಂದೆಗೆ ಒಪ್ಪಿಸ್ತಾನ. ಅದಕ್ಕೆ ಏನಂತಾನ, ನನ್ನ ಪ್ರಾಣವು ಯಾರು ನನ್ನಿಂದ ತೆಗೆದರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ನನ್ನಷ್ಟಕ್ಕೆ ನಾನೇ ಕೊಡ್ತೇ ಮತ್ತೆ ನನ್ನ ನಾನೇ ತೆಕ್ಕೋತೇವೆ. ಇಲ್ಲಿ ಅರ್ಥ ಏನು? ಆತನೇ ಸೃಷ್ಟಿಕರ್ತ, ಆತನೇ ಜಗಜ್ಯೋತಿ, ಆತನೇ ಬೆಳಕನ. ಆತನ ಬಿಟ್ರ ಲೋಕದಲ್ಲಿ ಏನಿಲ್ಲ. ಅದಕ್ಕೆ ಆತನು ತಂದೆಗೆ ಮೊರೆ ಇಕ್ತಾನ, ನನ್ನ ಆತ್ಮ ನಿನಗೆ ಒಪ್ಪಿಸ್ತಾ ಇದ್ದೆ. ಈಗ ಏನದ ಮುಂದಿನ ಕಾರ್ಯ? ನಾನ್ ನಿನ್ ಜೊತೆ ಸಿಂಹಾಸನದಲ್ಲಿ ಕೂಡುವ ಕೆಲಸ ಸ್ಟಾರ್ಟ್ ಆಯ್ತು. ನಾಂತ ಇಲ್ಲಿ ಇದ್ದ ಜನರಿಗೆ ಏನದ, ನನ್ನ ನಂಬಿಗಸ್ತರಿಗೆ ಗುಡಾರ ಕಟ್ಟತೆ, ಅದ್ರಾಗ ತರ್ತೆ, ನೀ ಅಪ್ಪಣೆ ಕೊಡ್ಬೇಕು, ನನ್ನ ಮೂಲಕನೇ ಏನ್ ಮಾಡ್ಬೇಕು, ಇವರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರ್ಬೇಕು. ನನಗೆ ವಿಜ್ಞಾಪನೆ ಮಾಡದೆ ನಿನ್ನ ಬಳಿ ಬರ್ಲಕ್ ಚಾನ್ಸ್ ಇಲ್ಲ ಅಂತ ದೇವರು ಹಿಂದಿನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳೇನ. ಮತ್ ನೋಡ್ತೇವೆ, ಅದನ್ನು ತಿರುಗಿ ಮಾಡಿಕೊಳ್ಳುತ್ತೆ ನನಗೆ ಅಧಿಕಾರ ಉಂಟು. ನೋಡಿ ಆತನ ಆತ್ಮಕ್ಕೆ ಮತ್ತೆ ತಿರುಗಿ ಜೀವಿತ ಮಾಡ್ಕೊಳ್ಳೋಕೆ ಏನದ, ಆತನಿಗೆ ಅಧಿಕಾರವದ. ಮತ್ತು ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ. ಮುಗಿದ ಕೆಲಸ. ಮತ್ತೇನದ, ಈ ಅಪ್ಪಣೆ ಏನದ ತಂದೆಯಿಂದ ಹೊಂದ್ಯಾನ. ಅದಕ್ಕೆ ಆತನ ಆತ್ಮ ಏನ್ ಮಾಡ್ದ, ಸಮರ್ಪಿಸಿದ. ಆತನ 3 ದಿವಸ ಆತನ ಒಳಗಿದ್ದಿ ಆತನ ಮಾಡಿದ ಮಹಾ ಅದ್ಭುತ ಕಾರ್ಯವೇನು,
ಜೀವವಾಗಿ ಎದ್ದು ಬಂದಿದ್ದು. ಆತನ ಜೀವ ಸ್ವರೂಪಿ, ಆತನು ನಮ್ಮನ್ನು ರಕ್ಷಿಸಿದ ದೇವರಾಗಿದ್ದಾನೆ. ಈ ಸಮ್ಮುಖದಲ್ಲಿ ನಾವು ಏನೇ ಮಾಡಲಿ, ಏನೇ ಕಾರ್ಯ ಮಾಡಲಿ, ಆತನಿಗೆ ಒಪ್ಪಿಸ್ಬೇಕು. ಆತನೇನ ನನ್ನಷ್ಟಕ್ಕೆ ನಾನು ಸಾಯಲ್ಲ, ನನ್ನಷ್ಟಕ್ಕೆ ನಾ ಏನ್ ಬಿ ಮಾಡಲಿ ಅಂತನ ನನ್ನ ಪ್ರಾಣ ತೆಗಿಯೋರು ಯಾರು ಬಿ ಇಲ್ಲ. ನಾ ಏನ್ ಮಾಡ್ತೇನೆ, ನಾನು ಇಚ್ಛದಂತೆ ನಡೀತೆ ಅಂತಾನ. ಅದ ತಂದೆ ನನ್ನನ್ನು ಬಹಳವಾಗಿ ಪ್ರೀತಿಸಿ ನನ್ನ ಆತ್ಮ ಮತ್ತೆ ಹಿಂದೆ ಬರುವಂತದ. ನಾ ಪರಲೋಕ ರಾಜ್ಯದ ಸೇರ್ತೆ, ನನ್ನ ಮೂಲಕ ಇಲ್ಲಿ ಒಡಂಬಡಿಕೆ ಪ್ರಾರಂಭ ಆಗ್ತದಂತ ಹೇಳಿ ದೇವರು ತನ್ನ 7ನೇ ಮಾತಾಡಿ ತನ್ನ ಪ್ರಾಣವನ್ನು ಕೊಡ್ತಾನ. ಆ ಪ್ರಾಣ ನಿತ್ಯವಾಗಿ ಸಾಯುವ ಪ್ರಾಣ ಆಗಿರಲ್ಲ. ಆತನು ಬಂದಿದ ಒಡಂಬಡಿಕೆ ಫುಲ್ಫಿಲ್ಮೆಂಟ್ ಮಾಡಿ 3ನೇ ದಿವಸದಲ್ಲಿ ಮೃತ್ಯುಂಜಯನ ಗೆದ್ದಿ ಪರಲೋಕ ರಾಜ್ಯಕ್ಕೆ ಇದ್ದಾನೆ. ಯಾರಿಲ್ಲಂದ್ರ 500ಕ್ಕಿಂತ ಹೆಚ್ಚು ಜನರನ್ನು ಆತನು ಕಾಣಿಸಿಕೊಂಡಿದ ಆತ ನಂತರ. ಹಂಗಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ನಿನ್ನ 7 ಮಾತುಗಳು ಆಡಿಸಿ ಒಳ್ಳೆ ಕಾರ್ಯ ನಡೆಸಿದ್ದಕ್ಕಾಗಿ ನಿನಗೆ ವಂದಿಸ್ತೇನೆ ತಂದೆ. ಆಮೇನ್, ಆಮೇನ್. ಹೀಗೆ